ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೌಟಿಲ್ಯ ದ ಮಾಸ್ಟರ್ ಮೈಂಡ್ ಚಾನಲ್. ತಂದೆ ಪಾಟಲಿಪುತ್ರಕ್ಕೆ ಹೋದಾಗ ವಿಷ್ಣುಗುಪ್ತ 10 ವರ್ಷದ ಬಾಲಕ. ದುರದೃಷ್ಟವಶಾತ್ ಆಗ ತಕ್ಷಶಿಲೆಯಲ್ಲಿರುವಂಥ ವಿದ್ಯಾಕೇಂದ್ರ ಬೇರೆಲ್ಲೂ ಇಲ್ಲದಿದ್ದರಿಂದ ಮಗನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಚಣಕ ಅವನನ್ನು ಬಿಟ್ಟು ಹೋಗಲೇಬೇಕಾಯಿತು. ತಾಯಿ ಇಲ್ಲದ ಮಗನ ಮೇಲೆ ಅತಿಯಾದ ಮಮಕಾರವಿದ್ದರೂ ತಕ್ಷಶಿಲೆಯ ಕುಲುಷಿತ ವಾತಾವರಣದಿಂದ ದೂರ ಹೋಗಬಿಡಬೇಕೆಂಬ ಆಕಾಂಕ್ಷೆ ಅವನಲ್ಲಿ ಆದಮ್ಯವಾಗಿತ್ತು. ಪುಣ್ಯಕ್ಕೆ ವಿಷ್ಣುಗುಪ್ತನಲ್ಲಿ ಆ ವಯಸ್ಸಿಗೆ ತಕ್ಕ ಮಟ್ಟಿನ ಲೋಕಜ್ಞಾನ ಮತ್ತು ಸ್ವತಂತ್ರ ಮನೋವೃತ್ತಿಗಳಿದ್ದವು. ಒಬ್ಬ ಪರಿಚಾರಕನನ್ನು ಉಳಿಸಿ ಧರ್ಮದತ್ತನಿಗೆ ಮಗನ ಯೋಗಕ್ಷೇಮದ ಹೊಣೆ ವಹಿಸಿ ಚಣಕ ಹೊರಟು ಬಿಟ್ಟ. ಆನಂತರ ಅವನು ಮತ್ತೆ ತಕ್ಷಶಿಲೆಗೆ ಒಮ್ಮೆಯೂ ಬರಲಿಲ್ಲ. ವಿಷ್ಣುಗುಪ್ತನೇ 4-5 ಸಲ ಹೋಗಿ ಬಂದಿದ್ದ. ಪಾಟಲಿಪುತ್ರದಲ್ಲಿ ನಂದರಾಜನ ಬಳಿ ರಾಜಪುರೋಹಿತನಾಗಿ ತಂದೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿರುವುದನ್ನು ಕಂಡು ಸಮಾಧಾನಗೊಂಡಿದ್ದ. ತನ್ನ ವಿದ್ಯಾಭ್ಯಾಸ ಮುಗಿಸಿ ಅಧ್ಯಾಪನ ವೃತ್ತಿಗೆ ತೊಡಗಿದ ಮೇಲೆ ಜೀವನೋಪಾಯದ ಚಿಂತೆ ಬಗೆಹರಿದು ತಂದೆ ಆಗಾಗ ಕಳಿಸುತ್ತಿದ್ದ ನೆರವನ್ನು ವಿಷ್ಣುಗುಪ್ತ ಬೇಡವೆಂದು ನಿಲ್ಲಿಸಿದ್ದ. ಈಗ ವಿಷ್ಣುಗುಪ್ತ 35 ವರ್ಷ ದಾಟಿದ ತೇಜೋವಂತ. ಮಧ್ಯಮ ಎತ್ತರ ಗಾತ್ರಗಳ ಅವನ ಮುಖದಲ್ಲಿ ತುಸು ಕಾಠಿಣ್ಯ ಕಂಡರೂ ಆಕರ್ಷಕ ರೂಪ ಹೊಂದಿದ್ದ. ಕಳೆದ ಸಲ ಮಗ ಪಾಟಲಿಪುತ್ರಕ್ಕೆ ಬಂದಾಗ ಅವನ ವಿವಾಹದ ಬಗ್ಗೆ ಚಣಕ ಕಡೆಯ ಸಲ ಮಾತನಾಡಿದ್ದ. ವಿಷ್ಣುಗುಪ್ತನಿಗೆ 20 ತುಂಬಿದಾಗಿನಿಂದಲೂ ಪತ್ರ ಮುಖೇನ ಧರ್ಮದತ್ತನ ಮುಖೇನ ಅವನನ್ನು ಗೃಹಸ್ಥನನ್ನಾಗಿ ಮಾಡಲು ಪ್ರಯತ್ನ ಪಡುತ್ತಲೇ ಇದ್ದ. ಆದರೆ ವಿಷ್ಣುಗುಪ್ತನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಎಲ್ಲರಂತೆ ತಾನೂ ಗೃಹಸ್ಥನಾಗಿ ಸಂಸಾರದ ಪರಿಮಿತಿ ಬೇಲೆಯಲ್ಲಿ ಸಿಲುಕಿ ತನ್ನ ಜ್ಞಾನವನ್ನೆಲ್ಲ ವೈಯಕ್ತಿಕ ಬದುಕಿನ ಸೀಮಿತ ಚೌಕಟ್ಟಿನಲ್ಲಿ ವ್ಯರ್ಥ ಮಾಡಬಾರದೆಂದು ಅವನು ಆಲೋಚಿಸಿದ. ಕ್ರಮೇಣ ತಾನೂ ಬ್ರಹ್ಮಚಾರಿಯಾಗಿಯೇ ಇದ್ದು ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದ. ಅವನ ಮೊದಲ ಗುರಿ ಇದ್ದದ್ದು ದಂಡನೀತಿ ಶಾಸ್ತ್ರದಲ್ಲಿ ಪರಿಣಿತರಾದ ಶಿಷ್ಯವೃಂದವನ್ನು ಬೆಳೆಸುವುದು. ಸಣ್ಣ ಪುಟ್ಟ ರಾಜ್ಯಗಳಾಗಿ ಜನಪದಗಳಾಗಿ ಹರಿದು ಹಂಚಿ ಹೋಗಿದ್ದ ಆರ್ಯವೃತವನ್ನು ಸನಾತನ ಧರ್ಮದ ಭದ್ರ ಬುನಾದಿಯ ಮೇಲೆ ಒಂದು ಸಮಗ್ರ ಸಾಮ್ರಾಜ್ಯವಾಗಿ ರೂಪಿಸಬೇಕೆಂಬುದು ಅದಕ್ಕೆ ಮುಖ್ಯ ಕಾರಣವಾಗಿತ್ತು. ವಾಯುವ್ಯ ಭಾಗದಲ್ಲಿ ವಿದೇಶಿ ಆಕ್ರಮಣಗಳು ಮತ್ತು ಒಳನಾಡಿನಲ್ಲಿ ಸ್ವಧರ್ಮದ ರಾಜರುಗಳು ಮತ್ತು ಜನಪದಗಳ ನಡುವೆ ಕ್ಷುಲ್ಲಕ ಕಾರಣಗಳಿಗಾಗಿ ಘರ್ಷಣೆಗಳು ನಡೆಯುತ್ತಿದ್ದವು. ಹಾಗೂ ಜೈನ ಮತ್ತು ಬೌದ್ಧ ಧರ್ಮಗಳು ಕ್ರಮೇಣ ಹೆಚ್ಚು ಪ್ರಭಾವಶಾಲಿಯಾಗುತ್ತಾ ಸನಾತನ ಧರ್ಮದ ಬೇರುಗಳನ್ನೇ ಸಡಿಲ ಮಾಡಬಹುದೆಂಬ ಭೀತಿ ಅವನನ್ನು ಕಾಡುತ್ತಿತ್ತು. ಅದಕ್ಕೆ ತಕ್ಕಂತೆ ತಕ್ಷಶಿಲೆಯ ವೃದ್ಧರಾಜ ವೈವಸ್ವತನ ಮಗ ಅಂಬಿಕನ ಉತ್ತಟನ ಅಸಹನೀಯವಾಗಿತ್ತು. ತಾನೂ ತನ್ನ ತಂದೆಯಂತೆಯೇ ತಕ್ಷಶಿಲೆಯನ್ನು ಬಿಡಬೇಕಾಗಿ ಬರಬಹುದೆಂದು ಅವನು ಆಲೋಚಿಸುತ್ತಿದ್ದ. ಇಲ್ಲಿಯೂ ಎಲ್ಲ ಸುಸೂತ್ರವಾಗಿಲ್ಲ ವಿಷ್ಣು ಎಂದು ಒಮ್ಮೆ ಅವನು ಪಾಟಲಿಪುತ್ರಕ್ಕೆ ಹೋಗಿದ್ದಾಗ ಚಣಕ ವಿಷಾದದಿಂದ ಭಾರವಾದ ದನಿಯಲ್ಲಿ ಹೇಳಿದ್ದ. ಅದನ್ನು ಕೇಳಿ ವಿಷ್ಣುಗುಪ್ತ ಚಕಿತನಾಗಿದ್ದ. ಅಂದರೆ ಏನು ವಿಷಯ ಅಪ್ಪಾಜಿ? ವಿಷ್ಣುಗುಪ್ತ ಆತುರದಿಂದ ಕೇಳಿದ. ಒಂದು ನಿಟ್ಟುಸಿರು ಬಿಟ್ಟು ಚಣಕ ಹೇಳಿದ. ಗಾಂಧಾರದವರೆಂದರೆ ಜನ ಅಪರಿಮಿತ ಗೌರವ ಕೊಡುವ, ಹಾಗೆಯೇ ನಾವು ಗಾಂಧಾರದವರೆಂದು ಹೆಮ್ಮೆ ಪಡುವ ಕಾಲವೊಂದಿತ್ತು. ಆದರೆ ಈ ದಿನ ಓಹೋ, ನಿಮ್ಮದು ಗಾಂಧಾರವೋ ಎಂಬ ಪರಿಹಾಸದ ಪ್ರತಿಕ್ರಿಯೆ ಕೇಳಿಬರುತ್ತದೆ. ಗಾಂಧಾರದ ಹೆಮ್ಮೆಯ ಶಿಖರವಾಗಿದ್ದ ತಕ್ಷಶಿಲೆ ವಿದ್ಯಾಕೇಂದ್ರ ಇಂದು ಆ ಹೆಮ್ಮೆಯನ್ನು ಉಳಿಸಿಕೊಂಡಿದೆ ಎಂದು ಹೇಳಲಾಗುವುದಿಲ್ಲ. ಅಲ್ಲಿಂದ ನೊಂದು ಇಲ್ಲಿಗೆ ಬಂದರೆ ಇಲ್ಲೂ ಇನ್ನೊಂದು ಬಗೆಯ, ಬಹುಶಃ ಅದಕ್ಕಿಂತ ಮಿಗಿಲಾದ ಅಶಾಂತಿ ಹೃದಯವನ್ನು ಕಲಕುತ್ತಿದೆ ವಿಷ್ಣು. ಈ ವೃದ್ಧಾಪ್ಯದಲ್ಲಿ ಇಲ್ಲಿಂದಲೂ ಓಡಿ ಹೋಗಲಾಗದ ಅಸಹಾಯಕ ಪರಿಸ್ಥಿತಿ ನನ್ನದಾಗಿದೆ. ನಿಮ್ಮ ಮಗ ಈ ವಿಷ್ಣುಗುಪ್ತ ಜೀವಂತವಾಗಿರುವಾಗ ಎಲ್ಲಿಗೋ ಓಡಿ ಹೋಗುವ ಆಲೋಚನೆ ಏಕೆ ಅಪ್ಪಾಜಿ? ತಕ್ಷಶಿಲೆಗೇ ಬಂದು ಬಿಡಿ. ಹೇಗಿದ್ದರೂ ನಮ್ಮ ಪೂರ್ವಿಕರ ಒಂದು ಮನೆ ಇದೆ, ನಾನೂ ಗಳಿಸುತ್ತಿದ್ದೇನೆ. ನಿಮ್ಮ ಸೇವೆ ಮಾಡುವ ಅವಕಾಶ ದೊರೆತರೆ ನನ್ನ ಮನಸ್ಸಿಗೂ ಸಮಾಧಾನವಾಗುತ್ತದೆ. ಇಲ್ಲ ವಿಷ್ಣು, ಮತ್ತೆ ನಾನು ತಕ್ಷಶಿಲೆಗೆ ಬರುವುದಿಲ್ಲ. ಅದಿರಲಿ, ಇಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದೇನಾಯಿತು? ರಾಜಸ್ಥಾನದಲ್ಲಿ ನಿಮಗೆ ಅಗೌರವ ತೋರಿದ ಪ್ರಸಂಗವೇನಾದರೂ ನಡೆಯುತ್ತೆ? ಈವರೆಗೆಲ್ಲದಿಲ್ಲದಿದ್ದರೂ ಇಷ್ಟರಲ್ಲೇ ನಡೆದರೆ ಆಶ್ಚರ್ಯಪಡಬೇಕಾಗಿಲ್ಲ. ಅಲ್ಪ ಸ್ವಲ್ಪ ನನ್ನ ಕಿವಿಗೂ ಬಿದ್ದಿದೆ. ಚಕ್ರವರ್ತಿ ಧನನಂದನ ಆಳ್ವಿಕೆ ಎಲ್ಲ ಕಡೆ ಅಸಮಾಧಾನದ ಹೊಗೆ ಇಳಿಸುತ್ತಿದೆಯಂತೆ. ಆ ಹೊಗೆ ಯಾವ ಕ್ಷಣದಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿ ಎಲ್ಲವನ್ನೂ ಉರಿಸುತ್ತದೋ ಗೊತ್ತಿಲ್ಲ. ಮೊದಲೇ ಆ ಧನನಂದ ರಾಜ್ಯಕರ್ತಗಳ ಬಗ್ಗೆ ಏನು ಬಲ್ಲ? ಅಂದರೆ